ಇನ್ನು ಯಾವ್ಯಾವ ಕ್ರಮಗಳನ್ನು ಅನುಸರಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯ ಇಲಾಖೆ ಏನು ಹೇಳುತ್ತೆ? ಯಾಕಂದರೆ ಗಮನಿಸಬೇಕಾದಂಥ ಸಂಗತಿ, ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಸಾಕಷ್ಟು ವಿವರಗಳನ್ನು ಕೊಡಲಾಗಿದೆ. ಯಾರ್ಯಾರು ಯಾವ್ಯಾವ ರೀತಿಯ ರೂಲ್ಸನ್ನು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ರಂದೀಪ್ ಹೇಳಿದ್ದಾರೆ. ಏನು ಹೇಳಿದ್ರು ನೋಡೋಣ ಬನ್ನಿ. ಇದರ ಜೊತೆಗೆ ಒಂದು ಅಡ್ವೈಸರಿಯನ್ನು ಕೂಡ ಸಾರ್ವಜನಿಕರಿಗೆ ಈಗಾಗಲೇ ಬಿಡುಗಡೆ ಮಾಡಿದ್ವಿ. ಇದರಲ್ಲಿ ವಿಶೇಷವಾಗಿ ಯಾರು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, 60 ವಯಸ್ಸಿಂದ ಹೆಚ್ಚು ವಯಸ್ಸಿದ್ದವರು ಇದ್ದಾರೆ, ಆ್ಯಂಡ್ ಕೋಮಾರ್ಬಿಡಿಟೀಸ್ ಇರ್ತಕ್ಕಂಥವ್ರು, ಪೇಷಂಟ್ಸು, ಟ್ರೀಟ್ಮೆಂಟ್ ಮೇಲೆ ಇರೋರು, ಇಮ್ಯುನೋಕಾಂಪ್ರೈಸ್ಡ್ ಇರೋರು ಅಂತ ಇವರು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಮಾಸ್ಕ್ ಹಾಕುವಂಥದ್ದು ಸೂಕ್ತ ಅಂತ ಹೇಳಿ ಒಂದು ಅಡ್ವೈಸರಿಯನ್ನು ನಾವು ಬಿಡುಗಡೆ ಮಾಡಿದ್ವಿ. ಮತ್ತು ಯಾರಿಗೆ ಫೀವರು, ಕಾಫು ಇಂಥ ಪದೇ ಪದೇ ಬರ್ತಕ್ಕಂಥ ಇಲ್ನೆಸ್ ಯಾವುದಿದೆ, ಆಸ್ತಮಾ ಇರ್ತಕ್ಕಂಥ ಅವರು ಕೂಡ ಕೂಡಲೇ ಈ ಒಂದು ಸಂದರ್ಭದಲ್ಲಿ ಏನಾದರೆ ಫ್ರೆಶ್ ಇನ್ಫೆಕ್ಷನ್ ಇದ್ದರೆ ಮನೆಯಲ್ಲೇ ಟ್ರೀಟ್ ಮಾಡದೆ ಬದಲು ನಮ್ಮ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳೋದು ಉಚಿತ ಅಂತ ಹೇಳಿ ಅದರ ಬಗ್ಗೆ ಕೂಡ ಅಡ್ವೈಸ್ ಕೊಟ್ಟಿದ್ವಿ. ಮತ್ತು ಅವರು ಕೂಡ ಫೇಸ್ ಮಾಸ್ಕ್ ಸಾಮಾನ್ಯವಾಗಿ ಪಬ್ಲಿಕ್ ಪ್ಲೇಸಲ್ಲಿ ಹೋದಾಗ ಅಥವಾ ಈ ಕ್ರೌಡೆಡ್ ಪ್ಲೇಸಸ್ಸಲ್ಲಿ ಹೋದಾಗ, ಎಲ್ಲಿ ಹೆಚ್ಚು ಜನಸಾಂದ್ರತೆ ಇದೆ ಅಂಥ ಸಂದರ್ಭದಲ್ಲಿ ಹೊರಗೆ ಹೋದಾಗ ಅವರು ಇದನ್ನು ಹಾಕ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ. ವಿಶೇಷವಾಗಿ ಮುಂಬರುವ ನ್ಯೂ ಇಯರ್, ಕ್ರಿಸ್ಮಸ್ ಸಂದರ್ಭದಲ್ಲಿ ಸಾಕಷ್ಟು ಜನರ ಓಡಾಟ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಕೂಡ ಮಾಸ್ಕ್ ಹಾಕೊಳ್ಳುವಂಥದ್ದು ಸೂಕ್ತ. ಇಂಥ ಕ್ಯಾಟಗರೀಸಲ್ಲಿ ಇರ್ತಕ್ಕಂಥವರು ಹಾಕ್ಕೋಬೇಕು ಅಂತ ಹೇಳಿ ಒಂದು ಅಡ್ವೈಸರಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ವಿ. ಇದರ ಜೊತೆಗೆ ಯಾರು ಈ ಒಂದು ಟೈಮಲ್ಲಿ ಕೋಲ್ಡ್ ಕಾಫ್ ಇದೆ ಮತ್ತು ಆರೋಗ್ಯ ಸರಿ ಇಲ್ಲ, ಅವರಿಗೆ ಮನೆಯಲ್ಲೇ ಇರೋದು ಸೂಕ್ತ. ಅಟ್ಲೀಸ್ಟ್ ಒಂದು 2-3 ದಿನ ಅವರು ವಾಸಿ ಆದ ಕೂಡಲೇ ತದನಂತರ ಕೆಲಸಕ್ಕೆ ಬರಬೇಕು. ಯಾಕಂದರೆ ಹೆಚ್ಚು ಈ ಒಂದು ಸಂದರ್ಭದಲ್ಲಿ ಟ್ರಾವೆಲ್ ಮಾಡಿದರೆ ಅಥವಾ ಬೇರೆ ಕಡೆ ಹೋಗಿದರೆ ಹರಡುವಂಥ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ಈ JN.1 ಏನು ಸಬ್ ವೇರಿಯಂಟ್ ಇದೆ, ಇದೇ ಅತಿ ವೇಗವಾಗಿ ಸ್ಪ್ರೆಡ್ ಆಗುವಂಥ ಒಂದು ವೇರಿಯಂಟ್ ಇದೆ. ಇದು ನವಂಬರ್ ತಿಂಗಳಲ್ಲಿ ಸುಮಾರು 10% ಇತ್ತು. ವಿಶ್ವಾದ್ಯಂತ ನಾವು ನೋಡಿದಾಗ ಈ ಪರ್ಸೆಂಟೇಜ್ ಕವರೇಜ್ 10% ಇದ್ದಿದ್ದು, ಈಗ ಡಿಸೆಂಬರಲ್ಲಿ ನೋಡಿದಾಗ ಆಲ್ಮೋಸ್ಟ್ 34% ಈ ಒಂದು ಸಬ್ ವೇರಿಯಂಟೇ ಸ್ಪ್ರೆಡ್ ಆಗಿದೆ. ಸೊ ಇದರಿಂದ ಏನು ಅರ್ಥ ಆಗ್ತಾ ಇದೆ ಅಂದರೆ ಅತಿ ವೇಗವಾಗಿ ಸ್ಪ್ರೆಡ್ ಆಗ್ತಕ್ಕಂಥ ವೇರಿಯಂಟ್ ಇದು. ಬಟ್ ಈ ವೇರಿಯಂಟಿಂದ ಹೆಚ್ಚು ಎಫೆಕ್ಟ್ ಆಗ್ತಾ ಇದೆಯಾ, ಸಿಂಪ್ಟಮ್ಸ್ ಆಗ್ತಾ ಇದೆಯಾ, ಅಡ್ಮಿಷನ್ಸ್ ಆಗ್ತಾ ಇದೆಯಾ ಅಂತ ಅದು ನಾವು ಮುಂಬರುವ ದಿನಗಳಲ್ಲಿ ನೋಡೋಕ್ಕಾಗತ್ತೆ. ಅದ್ರ ಬಗ್ಗೆ ಈಗಲೇ ನಾವು ಯಾವುದೇ ಥರದ ಒಂದು ಕನ್ಕ್ಲೂಷನ್ ಮಾಡೋಕ್ಕಾಗಲ್ಲ. ರಂದೀಪ್ ಅವರು ಇದ್ರ ಬಗ್ಗೆ ಎಲ್ಲ ವಿವರಗಳನ್ನು ಕೊಡ್ತಾ ಇದ್ರು. ಹಾಗಾದರೆ ಸುತ್ತೋಲೆಯಲ್ಲಿ ಏನಿದೆ, ಕೇರಳ, ತಮಿಳುನಾಡು ಗಡಿಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನುವಂಥದ್ದು ಆರೋಗ್ಯ ಇಲಾಖೆ ಹೊರಡಿಸಿರುವಂಥ ಸುತ್ತೋಲೆಯಲ್ಲಿರುವಂಥ ಅಂಶಗಳು. ಪರೀಕ್ಷೆಗಳನ್ನು ನಡೆಸೋದು, ವರದಿ ಸಲ್ಲಿಸೋದು ಅತ್ಯಗತ್ಯ. ಇನ್ನು ಇಲಿ, ಸಾರಿ ಪ್ರಕರಣಗಳನ್ನು ಕೋವಿಡ್ ಪರೀಕ್ಷೆಗೆ ಒಳಪಡಿಸೋದು ಯಾವುದನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಅಂತಾರಾಷ್ಟ್ರೀಯ ಪ್ರಮಾಣದ ಹಿನ್ನೆಲೆಯ ಪ್ರಕರಣಗಳನ್ನು WGS ಪರೀಕ್ಷೆಗೆ ರವಾನಿಸಬೇಕು. ಈ ಹೋಲ್ ಜಿನೋಮ್ ಸೀಕ್ವೆನ್ಸಿಂಗ್ ಪರೀಕ್ಷೆ ಇದೆಯಲ್ಲ, ಅದಕ್ಕೆ ಗುಂಪಾಗಿ ವರದಿಯಾಗುವಂಥ ಪ್ರಕರಣಗಳನ್ನು WGS ಪರೀಕ್ಷೆಗೆ ಅಳವಡಿಸಬೇಕು. ತೀವ್ರ ಸ್ವರೂಪದ ರೋಗ ಲಕ್ಷಣಗಳ ಪ್ರಕರಣಗಳನ್ನು ಕೂಡ WGS ಪರೀಕ್ಷೆಗೆ ಕಳಿಸಬೇಕು ಅಂತ. ಇನ್ನು ಇದೆಲ್ಲದರ ಜೊತೆಗೆ ಆರೋಗ್ಯ ಸಚಿವರು ಹೇಳಿದ್ದಾರೆ. ಆರೋಗ್ಯ ಸಚಿವರು ಹೇಳಿರುವಂಥದ್ದು ಏನಂದರೆ ಭಯ ಪಡುವಂಥ ಅಗತ್ಯ ಇಲ್ಲ, ಆದರೆ ಜಾಗೃತಿ ಅನ್ನುವಂಥದ್ದು ಬಹಳ ಮುಖ್ಯ ಅಂತಾರೆ ದಿನೇಶ್ ಗುಂಡೂರಾವ್. ಎಲ್ಲೂ ಕೂಡ ನಾವು ದಿಢೀರಾಗಿ ಏನಾದರೂ ಒಂದು ಬೆಳವಣಿಗೆ ಆದಾಗ ನಾವು ನಮ್ಮ ವ್ಯವಸ್ಥೆ ಸರಿ ಇಲ್ಲ ಅಂತ ಯಾರಿಗೂ ಕೂಡ ಅನ್ನಿಸಬಾರ್ದು. ಅದಕ್ಕೋಸ್ಕರ ನಾವು ಯಾವುದೇ ರೀತಿಯ ನಾವು ಹಿಂದೇಟಾಗ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಖಂಡಿತವಾಗಿ ಅದೆಲ್ಲ ನೋಡ್ತೀವಿ, ಮಾಡ್ತೀವಿ. ಆದರೆ ಹೆಚ್ಚಿನ ಅಂಶ ಈಗ ನಮ್ಮ ಆಸ್ಪತ್ರೆಗಳ ಪರಿಸ್ಥಿತಿ ಈಗಾಗಲೇ ಎಲ್ಲ ತಯಾರಿಕೆ ಆಗಿ, ಈಗ ಇವತ್ತು ಮೀಟಿಂಗ್ ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಇಟ್ಕೊಂಡಿದ್ದಾರೆ ಎಲ್ಲ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಜೊತೆ, ಯಾವ ರೀತಿಯಾಗಿ ಎಲ್ಲ ಮಾಡ್ಕೊಂಡಿದ್ದೀರಾ ಅಂತ. ಹೆಚ್ಚು ಟೆಸ್ಟಿಂಗನ್ನು ಮಾಡಿಸೋದಕ್ಕೆ ಈಗ ಹೇಳ್ತಾ ಇದ್ದೀವಿ. ಎಲ್ಲ ಕಡೆ ಎಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆಗಳೆಲ್ಲ ಕಡೆ ಟೆಸ್ಟಿಂಗನ್ನು ಹೆಚ್ಚು ಮಾಡಿಸಿ, ಯಾವುದೇ ಇನ್ಫೆಕ್ಷನ್ಸ್ ಇರುವಂಥ ಪೇಷಂಟ್ಸ್ ಬಂದಾಗ ಕಂಪಲ್ಸರಿ ಅವ್ರಿಗೆ RT-PCR ಮಾಡಿಸಿದ್ರೆ ಮತ್ತು ರ್ಯಾಪಿಡ್ ಆಂಟಿಜೆನ್ ಟೆಸ್ಟು ಇದೆಲ್ಲ ಮಾಡಿಸಿದ್ರೆ ನಮ್ಗೆ ಗೊತ್ತಾಗ್ತದೆ ಕೋವಿಡ್ ಎಷ್ಟು ಮಟ್ಟಿಗೆ ಹರಡಿದೆ ಅಂತ. ಬರೋದಕ್ಕೆ ಹೋಗೋದಕ್ಕೆ ಯಾವ ನಿರ್ಬಂಧನೆ ಇಲ್ಲ, ಕಾರ್ಯಕ್ರಮಗಳು ಮಾಡೋದು, ಜನ ಸೇರೋದಕ್ಕೆ ಯಾವ ನಿರ್ಬಂಧನೆಗಳಿಲ್ಲ. ಎಲ್ಲ ಈಗ ಸದ್ಯಕ್ಕೆ ಏನು ಅದೆಲ್ಲ ಏನೂ ಇಲ್ಲ. ಆ ಪರಿಸ್ಥಿತಿ ಕೂಡ ಏನು ಉದ್ಭವ ಆಗಿಲ್ಲ. ಅದು ಅನಾವಶ್ಯಕವಾಗಿ ನಾವು ಜನರಲ್ಲಿ ಒಂದು ಆತಂಕ ಮೂಡಿಸೋದು ಬೇಡ. ಆದರೆ ನಮ್ಮ ಎಚ್ಚರಿಕೆ ಏನಿದೆ ಅದನ್ನು ವಹಿಸೋಣ ಅಂತಲೇ ಈಗ ಅಡ್ವೈಸರಿ ಕೂಡ ಇಶ್ಯೂ ಮಾಡ್ತೀವಿ ಇವತ್ತು. ಅದ್ರ ಪ್ರಕಾರ ಜನ ಅದನ್ನು ಫಾಲೋ ಮಾಡ್ಕೊಂಡಿರಲಿ. ತದನಂತರ ನಾಳೆ ಕೇಂದ್ರ ಸಚಿವರ ಜೊತೆನೂ ಕೂಡ ಮೀಟಿಂಗ್ ಇದೆ, ಎಲ್ಲ ರಾಜ್ಯ ಆರೋಗ್ಯ ಸಚಿವರು ಎಲ್ಲರಿಗೂ. ಸೊ ಆ ಮೀಟಿಂಗಲ್ಲಿ ಇನ್ನೇನು ತೀರ್ಮಾನಗಳ ನೋಡಿಕೊಂಡು ಮತ್ತು ಇಡೀ ಎಲ್ಲ ಬೆಳವಣಿಗೆಗಳು ತಿಳ್ಕೊಂಡು ನಂತರ ಈ ಕೇಂದ್ರ ಸರ್ಕಾರ ಕೂಡ ಯಾವುದೇ ರೀತಿಯ ಅವರ ಮಾರ್ಗಸೂಚಿ ಕೂಡ ಎಲ್ಲ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದರೆ ಹೊರತು ಬೇರೆ ಇನ್ನೇನು ಅವರೇನು ಹೇಳಿಲ್ಲ.